ಕಡೆ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಮಾತ್ರ ಸುಪ್ರೀಂ ಸಂಕಷ್ಟ ಹೆಚ್ಚಾಗಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನರಕ, ಅಕ್ಷರಶಃ ನರಕ. ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು 6 ತಿಂಗಳು ನರಕ ಕಂಡಿದ್ರು. ಜೈಲಲ್ಲಿ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿ ಕೊನೆಗೆ ಜೈಲಿಂದ ರಿಲೀಸ್ ಆಗಿದ್ದಾರೆ. ಬಿಡುಗಡೆ ಆದರೂ ದರ್ಶನ್ಗೆ ಮಾತ್ರ ಸಂಕಷ್ಟ ತಪ್ಪಿಲ್ಲ ಎಂಬಂತಾಗಿದೆ. ದರ್ಶನ್ಗೆ ಬೆಂಬಿಡದೆ ಕಾಡ್ತಿದೆ ಮೇಲ್ಮನವಿ ಸಂಕಷ್ಟ. ಮುಂದಿನ ವಾರ ಸುಪ್ರೀಂ ಮೆಟ್ಟಿಲೇರಲು ಖಾಕಿ ಸಿದ್ಧತೆ. ರೆಗ್ಯುಲರ್ ಬೇಲ್ ಪಡೆದು ಜೈಲಿಂದ ಹೊರಬಂದರೂ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಬೆನ್ನು ನೋವಿನ ಜೊತೆಗೆ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಎದುರಾಗ್ತಾ ಇದೆ. ಮುಂದಿನ ವಾರ ದರ್ಶನ್ ಜಾಮೀನಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಬೆಂಗಳೂರು ಪೊಲೀಸರು ಸಕಲ ತಯಾರಿಯನ್ನು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಗೃಹ ಇಲಾಖೆಯಿಂದ ಅಧಿಕೃತ ಅನುಮತಿ ಪತ್ರಕ್ಕಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದ್ದು, ಅಂತಿಮವಾಗಿ ಪತ್ರ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ತಿದ್ದಂತೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆದಿದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಡಿ ವಿಸಿಟ್. ಮೈಸೂರಲ್ಲಿ ವಿಶ್ರಾಂತಿ ಪಡೆದಿರೋ ದರ್ಶನ್ಗೆ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗ್ತಿದೆ. ಹೀಗಾಗಿ ದರ್ಶನ್ ಸರ್ಜರಿಗೆ ಸಂಬಂಧಿಸಿದಂತೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಬೆನ್ನು ನೋವಿನ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಕೇವಲ ಕನ್ಸರ್ವೇಟಿವ್ ಚಿಕಿತ್ಸೆ ಪಡೆಯುವುದಾದಲ್ಲಿ ಜಾಮೀನಿನ ಅವಶ್ಯಕತೆ ಇತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದ್ದು, ಎಸ್ಪಿಪಿ ಪ್ರಶ್ನಿಸುವ ಸಾಧ್ಯತೆ ಇದೆ. ಜಾಮೀನು ಪಡೆದು ಜೈಲಿಂದ ರಿಲೀಸ್ ಆದರೂ ದರ್ಶನ್ಗೆ ಮೇಲಿಂದ ಮೇಲೆ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ಮೇಲ್ಮನವಿ ಸಲ್ಲಿಸ್ತಾರಾ? ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ? ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಡೆ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಮಾತ್ರ ಸುಪ್ರೀಂ ಸಂಕಷ್ಟ ಹೆಚ್ಚಾಗಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನರಕ, ಅಕ್ಷರಶಃ ನರಕ. ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು 6 ತಿಂಗಳು ನರಕ ಕಂಡಿದ್ರು. ಜೈಲಲ್ಲಿ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿ ಕೊನೆಗೆ ಜೈಲಿಂದ ರಿಲೀಸ್ ಆಗಿದ್ದಾರೆ. ಬಿಡುಗಡೆ ಆದರೂ ದರ್ಶನ್ಗೆ ಮಾತ್ರ ಸಂಕಷ್ಟ ತಪ್ಪಿಲ್ಲ ಎಂಬಂತಾಗಿದೆ. ದರ್ಶನ್ಗೆ ಬೆಂಬಿಡದೆ ಕಾಡ್ತಿದೆ ಮೇಲ್ಮನವಿ ಸಂಕಷ್ಟ. ಮುಂದಿನ ವಾರ ಸುಪ್ರೀಂ ಮೆಟ್ಟಿಲೇರಲು ಖಾಕಿ ಸಿದ್ಧತೆ. ರೆಗ್ಯುಲರ್ ಬೇಲ್ ಪಡೆದು ಜೈಲಿಂದ ಹೊರಬಂದರೂ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಬೆನ್ನು ನೋವಿನ ಜೊತೆಗೆ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಎದುರಾಗ್ತಾ ಇದೆ. ಮುಂದಿನ ವಾರ ದರ್ಶನ್ ಜಾಮೀನಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಬೆಂಗಳೂರು ಪೊಲೀಸರು ಸಕಲ ತಯಾರಿಯನ್ನು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಗೃಹ ಇಲಾಖೆಯಿಂದ ಅಧಿಕೃತ ಅನುಮತಿ ಪತ್ರಕ್ಕಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದ್ದು, ಅಂತಿಮವಾಗಿ ಪತ್ರ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ತಿದ್ದಂತೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆದಿದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಡಿ ವಿಸಿಟ್. ಮೈಸೂರಲ್ಲಿ ವಿಶ್ರಾಂತಿ ಪಡೆದಿರೋ ದರ್ಶನ್ಗೆ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗ್ತಿದೆ. ಹೀಗಾಗಿ ದರ್ಶನ್ ಸರ್ಜರಿಗೆ ಸಂಬಂಧಿಸಿದಂತೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಬೆನ್ನು ನೋವಿನ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಕೇವಲ ಕನ್ಸರ್ವೇಟಿವ್ ಚಿಕಿತ್ಸೆ ಪಡೆಯುವುದಾದಲ್ಲಿ ಜಾಮೀನಿನ ಅವಶ್ಯಕತೆ ಇತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದ್ದು, ಎಸ್ಪಿಪಿ ಪ್ರಶ್ನಿಸುವ ಸಾಧ್ಯತೆ ಇದೆ. ಜಾಮೀನು ಪಡೆದು ಜೈಲಿಂದ ರಿಲೀಸ್ ಆದರೂ ದರ್ಶನ್ಗೆ ಮೇಲಿಂದ ಮೇಲೆ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ಮೇಲ್ಮನವಿ ಸಲ್ಲಿಸ್ತಾರಾ? ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ? ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಡೆ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಮಾತ್ರ ಸುಪ್ರೀಂ ಸಂಕಷ್ಟ ಹೆಚ್ಚಾಗಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನರಕ, ಅಕ್ಷರಶಃ ನರಕ. ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು 6 ತಿಂಗಳು ನರಕ ಕಂಡಿದ್ರು. ಜೈಲಲ್ಲಿ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿ ಕೊನೆಗೆ ಜೈಲಿಂದ ರಿಲೀಸ್ ಆಗಿದ್ದಾರೆ. ಬಿಡುಗಡೆ ಆದರೂ ದರ್ಶನ್ಗೆ ಮಾತ್ರ ಸಂಕಷ್ಟ ತಪ್ಪಿಲ್ಲ ಎಂಬಂತಾಗಿದೆ. ದರ್ಶನ್ಗೆ ಬೆಂಬಿಡದೆ ಕಾಡ್ತಿದೆ ಮೇಲ್ಮನವಿ ಸಂಕಷ್ಟ. ಮುಂದಿನ ವಾರ ಸುಪ್ರೀಂ ಮೆಟ್ಟಿಲೇರಲು ಖಾಕಿ ಸಿದ್ಧತೆ.
ರೆಗ್ಯುಲರ್ ಬೇಲ್ ಪಡೆದು ಜೈಲಿಂದ ಹೊರಬಂದರೂ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಬೆನ್ನು ನೋವಿನ ಜೊತೆಗೆ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಎದುರಾಗ್ತಾ ಇದೆ. ಮುಂದಿನ ವಾರ ದರ್ಶನ್ ಜಾಮೀನಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಬೆಂಗಳೂರು ಪೊಲೀಸರು ಸಕಲ ತಯಾರಿಯನ್ನು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಗೃಹ ಇಲಾಖೆಯಿಂದ ಅಧಿಕೃತ ಅನುಮತಿ ಪತ್ರಕ್ಕಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದ್ದು, ಅಂತಿಮವಾಗಿ ಪತ್ರ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ತಿದ್ದಂತೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆದಿದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಡಿ ವಿಸಿಟ್. ಮೈಸೂರಲ್ಲಿ ವಿಶ್ರಾಂತಿ ಪಡೆದಿರೋ ದರ್ಶನ್ಗೆ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗ್ತಿದೆ. ಹೀಗಾಗಿ ದರ್ಶನ್ ಸರ್ಜರಿಗೆ ಸಂಬಂಧಿಸಿದಂತೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಬೆನ್ನು ನೋವಿನ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಕೇವಲ ಕನ್ಸರ್ವೇಟಿವ್ ಚಿಕಿತ್ಸೆ ಪಡೆಯುವುದಾದಲ್ಲಿ ಜಾಮೀನಿನ ಅವಶ್ಯಕತೆ ಇತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದ್ದು, ಎಸ್ಪಿಪಿ ಪ್ರಶ್ನಿಸುವ ಸಾಧ್ಯತೆ ಇದೆ. ಜಾಮೀನು ಪಡೆದು ಜೈಲಿಂದ ರಿಲೀಸ್ ಆದರೂ ದರ್ಶನ್ಗೆ ಮೇಲಿಂದ ಮೇಲೆ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ಮೇಲ್ಮನವಿ ಸಲ್ಲಿಸ್ತಾರಾ? ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ? ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾಗ್ಯ ಸಿಕ್ಕಿದೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಮಾತ್ರ ಸುಪ್ರೀಂ ಸಂಕಷ್ಟ ಹೆಚ್ಚಾಗಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನರಕ, ಅಕ್ಷರಶಃ ನರಕ. ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು 6 ತಿಂಗಳು ನರಕ ಕಂಡಿದ್ರು. ಜೈಲಲ್ಲಿ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿ ಕೊನೆಗೆ ಜೈಲಿಂದ ರಿಲೀಸ್ ಆಗಿದ್ದಾರೆ. ಬಿಡುಗಡೆ ಆದರೂ ದರ್ಶನ್ಗೆ ಮಾತ್ರ ಸಂಕಷ್ಟ ತಪ್ಪಿಲ್ಲ ಎಂಬಂತಾಗಿದೆ. ದರ್ಶನ್ಗೆ ಬೆಂಬಿಡದೆ ಕಾಡ್ತಿದೆ ಮೇಲ್ಮನವಿ ಸಂಕಷ್ಟ. ಮುಂದಿನ ವಾರ ಸುಪ್ರೀಂ ಮೆಟ್ಟಿಲೇರಲು ಖಾಕಿ ಸಿದ್ಧತೆ. ರೆಗ್ಯುಲರ್ ಬೇಲ್ ಪಡೆದು ಜೈಲಿಂದ ಹೊರಬಂದರೂ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಬೆನ್ನು ನೋವಿನ ಜೊತೆಗೆ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಎದುರಾಗ್ತಾ ಇದೆ. ಮುಂದಿನ ವಾರ ದರ್ಶನ್ ಜಾಮೀನಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಬೆಂಗಳೂರು ಪೊಲೀಸರು ಸಕಲ ತಯಾರಿಯನ್ನು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಗೃಹ ಇಲಾಖೆಯಿಂದ ಅಧಿಕೃತ ಅನುಮತಿ ಪತ್ರಕ್ಕಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದ್ದು, ಅಂತಿಮವಾಗಿ ಪತ್ರ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ತಿದ್ದಂತೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆದಿದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಡಿ ವಿಸಿಟ್. ಮೈಸೂರಲ್ಲಿ ವಿಶ್ರಾಂತಿ ಪಡೆದಿರೋ ದರ್ಶನ್ಗೆ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗ್ತಿದೆ. ಹೀಗಾಗಿ ದರ್ಶನ್ ಸರ್ಜರಿಗೆ ಸಂಬಂಧಿಸಿದಂತೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಬೆನ್ನು ನೋವಿನ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ. ಕೇವಲ ಕನ್ಸರ್ವೇಟಿವ್ ಚಿಕಿತ್ಸೆ ಪಡೆಯುವುದಾದಲ್ಲಿ ಜಾಮೀನಿನ ಅವಶ್ಯಕತೆ ಇತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದ್ದು, ಎಸ್ಪಿಪಿ ಪ್ರಶ್ನಿಸುವ ಸಾಧ್ಯತೆ ಇದೆ. ಜಾಮೀನು ಪಡೆದು ಜೈಲಿಂದ ರಿಲೀಸ್ ಆದರೂ ದರ್ಶನ್ಗೆ ಮೇಲಿಂದ ಮೇಲೆ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ಮೇಲ್ಮನವಿ ಸಲ್ಲಿಸ್ತಾರಾ? ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ? ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.